ಸ್ವಚ್ಛಂದ ಪರಿಸರದ ಮಧ್ಯೆ ನೆಮ್ಮದಿಯಿಂದ ಇದ್ದ ಊರು ಆದ್ರೀಗ ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ಸ್ಥಾವರ ಜನರನ್ನ ರೋಗದ ಕೂಪಕ್ಕೆ ತಳ್ಳಿದೆ. ಅಷ್ಟಕ್ಕೂ ಆ ಊರಿಗೆ ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಕೊಡಗು ಜಿಲ್ಲೆಯ ಹೊನ್ನಪೇಟೆ ತಾಲೂಕಿನ ಈಚೂರು ಕುಂದ ಎಂಬ ಗ್ರಾಮದಲ್ಲಿ ಕೊಡಗು ಜಿಲ್ಲೆ ಹಚ್ಚ ಹಸಿರಿನ ತಾಣ, ವನ್ಯ ಸಂಪತ್ತಿನ ತವರೂರು, ದೇಶದಲ್ಲೇ ಅತ್ಯುತ್ತಮ ಗಾಳಿ ಇರೋ ಊರು, ನೆಮ್ಮದಿ ಜೀವನಕ್ಕೆ ಹೇಳಿ ಮಾಡಿಸಿದ ಜಾಗ ಅಂತ ಖ್ಯಾತಿ ಪಡೆದಿದೆ. ಹೀಗಿದ್ದ ಪೊನ್ನಂಪೇಟೆ ತಾಲೂಕಿನ ಈಚೂರು ಹಾಗೂ ಕುಂದ ಗ್ರಾಮಗಳ ಪರಿಸ್ಥಿತಿ ಬೇರೆಯಾಗಿದೆ. ದೆಹಲಿಯನ್ನೇ ಮೀರಿಸುವಂತೆ ವಾಯು ಮಾಲಿನ್ಯವಾಗ್ತಿದೆ. ಈ ಪೊನ್ನಂಪೇಟೆ ತಾಲೂಕಿನ ಈ ಕುಂದ ಮತ್ತು ಈಚೂರು ಎಂಬ ಈ ಎರಡು ಗ್ರಾಮ ಏನಿದೆ, ಈ ಗ್ರಾಮದ ಗಾಳಿಯ ಗುಣಮಟ್ಟ ದೆಹಲಿಯ ಗಾಳಿಯ ಗುಣಮಟ್ಟವನ್ನೂ ಮೀರಿ ಒಂದು ಮಾಲಿನ್ಯ ಆಗಿರುವಂಥದ್ದು. ಡಾಂಬರೀಕರಣ ಮಾಡುವಾಗ ತಾರನ್ನ ಈ ಡಸ್ಟ್ ಜೊತೆ ಮಿಕ್ಸ್ ಮಾಡಿ ಹಾಕ್ತಾರಲ್ಲ, ಆ ಮಿಕ್ಸಿಂಗ್ ಪ್ಲಾಂಟ್ ಇದು. ಇಲ್ಲಿ 3 ಪ್ಲಾಂಟ್ ಇದೆ. ಆ 3 ಪ್ಲಾಂಟ್ಗಳನ್ನು ಈ ತಾರಿಗೆ ಆ ಡಸ್ಟನ್ನು ಮಿಕ್ಸ್ ಮಾಡುವಾಗ ಅದು ಒಳ್ಳೆಯ ಕ್ವಾಲಿಟಿ ಬರಬೇಕು ಅಂದರೆ 150 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಜಾಸ್ತಿ ಉಷ್ಣತೆಯಲ್ಲಿ ಅದನ್ನು ಬೇಯಿಸಬೇಕಾಗುತ್ತೆ. ಆವಾಗ ಈ ಥರದ ದಟ್ಟ ಹೊಗೆ ಮೇಲೆ ಏಳುತ್ತೆ. ಆ ತಾರಿನಿಂದ ಬರುವಂತಹ ಆ ರಬ್ಬರ್ ಹೊಗೆ ಎಷ್ಟು ವಿಷಕಾರಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಕೆಲ ವರ್ಷಗಳ ಹಿಂದೆ ಸಣ್ಣದಾಗಿ ತಲೆ ಎತ್ತಿದ್ದ ಡಾಂಬರ್ ಮಿಕ್ಸಿಂಗ್ ಘಟಕ ಇಂದು ಬೃಹದಾಕಾರವಾಗಿದೆ. ಒಂದಿದ್ದ ಘಟಕ ಇದೀಗ 3ಕ್ಕೇರಿದೆ. ಇನ್ನೆರಡು ಅನುಮತಿಗಾಗಿ ಕಾಯುತ್ತಿದೆ. ಗ್ರಾಮದ ಮಧ್ಯದಲ್ಲಿರೋ NBN, KKU ಮತ್ತು VVT ಒಡೆತನದ ಪ್ಲಾಂಟ್ ಘಟಕಗಳಿಂದ ಸ್ವಚ್ಛಂದ ಪರಿಸರಕ್ಕೆ ವಿಷಗಾಳಿ ಸೇರ್ತಿದೆ. ಊರಿನ ಆರೋಗ್ಯಕ್ಕೆ ಕುತ್ತು ತಂದಿವೆ. ಮನೆ ಮಂದಿಯೆಲ್ಲ ಅಸ್ತಮಾದಂತಹ ರೋಗದಿಂದ ಬಳಲ್ತಿದ್ದಾರೆ. 300 ಫೀಟಲ್ಲಿ ನಮ್ಮ ಮನೆ ಇರೋದು. ಒಂದು 7-8 ಮನೆ ಇದೆ ಇಲ್ಲಿ. ಎಲ್ಲರ ಮನೆಯಲ್ಲಿ 2-3 ಪೇಷಂಟ್ಸ್ ಇದ್ದಾರೆ. ಇದಕ್ಕೆ ಮೇನ್ ಕಾಸ್ ಏನಂದರೆ ನಮ್ಮದು ಇಲ್ಲಿ ಪ್ಲಾಂಟ್ ಇವರು ಓಪನ್ ಮಾಡಿದ್ದು. ಇವರು ಬೇರೆ ಯಾವುದೋ ಊರಿಂದ ಬಂದು ನಮ್ಮ ಜಾಗದಲ್ಲಿ ಪ್ಲಾಂಟ್ ಓಪನ್ ಮಾಡಿ ನಮಗೆ ಪೊಲ್ಯೂಷನ್ ಮಾಡಿ ನಮ್ಮನ್ನೆಲ್ಲ ಪ್ರಾಬ್ಲಮ್ಗೆ ಸಿಕ್ಕಾಕ್ಸ್ತಿದ್ದಾರೆ. ಊರಿನವರ ಆರೋಪವನ್ನ ಡಾಂಬರ್ ಮಿಕ್ಸಿಂಗ್ ಘಟಕದ ಮಾಲೀಕರು ನಿರಾಕರಿಸಿದ್ದು, ನಿಯಮ ಪಾಲಿಸಿಯೇ ಘಟಕ ಆರಂಭಿಸಿರುವುದಾಗಿ ಹೇಳಿದ್ದಾರೆ. ನಾನು ಪೊಲ್ಯೂಷನ್ ಬೋರ್ಡ್ ನಾರ್ಮ್ಸ್ ಪ್ರಕಾರ ಏನೆಲ್ಲ ಮಾಡಬೇಕು ಮಾಡಿದ್ದೀನಿ. ಊರವರು ಇದನ್ನು ಯಾವಾಗಲೂ ತೊಂದರೆ ಆಗ್ತಂತ ಹಾಕೊಂಡು ಮಾಡಿದ್ದೀನಿ. ಈ ಸೀಟ್ನೂ ಹೈಟ್ ಮಾಡಿದ್ದೀನಿ. ಇನ್ನೂ ನನ್ನ ಪಕ್ಕದ ಪ್ಲಾಂಟ್ ಅವರು ಪೊಲ್ಯೂಷನ್ ಬೋರ್ಡ್ ನಾರ್ಮ್ಸ್ ಪ್ರಕಾರ ಯಾವುದನ್ನು ಹೈಟ್ ಮಾಡಿಲ್ಲ. ಜನರಿಗೆ ತೊಂದರೆ ಮಾಡಿ ನಾನು ಬದುಕಬೇಕು ಅಂತಿಲ್ಲ. ನೀವೇ ಬೇಕೇ ಪೊಲ್ಯೂಷನ್ ಎಲ್ಲ ವಿಡಿಯೋ ಮಾಡಿ ನೋಡಿ, ಎಲ್ಲಿ ಪೊಲ್ಯೂಷನ್ ಹಾಳಾಗಿದೆ ಅಂತ ಹೇಳ್ಕೊಂಡು ತೋರಿಸಿ ಜನರಿಗೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದು, ಶೀಘ್ರವೇ ಪ್ಲಾಂಟ್ಗಳನ್ನ ಮುಚ್ಚದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.